ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಲೂಸಿಯಾ ಸಿನಿಮಾ ಮಾಡೋದು ಹೇಗೆ ಗೊತ್ತಾ? ಇವರು ಯೂ ಟರ್ನ್ ಸಿನಿಮಾ ಮಾಡಿದ್ದು ಹೇಗೆ ಗೊತ್ತಾ? 9 ತಿಂಗಳಾದ್ಮೇಲೆ ಪವನ್ ಮೇಕಿಂಗ್ ಬಿಟ್ಟಿದ್ಯಾಕೆ? ಪರ್ಫೆಕ್ಟ್ ಕತೆ, ಪರ್ಫೆಕ್ಟ್ ಪ್ಲಾನ್, ಪರ್ಫೆಕ್ಟ್ ಮೇಕಿಂಗ್, ಇದು ಮೇಕರ್ಸು ಆಡಿಯನ್ಸು ನೋಡಲೇಬೇಕಾದ ಸ್ಟೋರಿ. ಇದುವೇ ಈ ಹೊತ್ತಿನ ವಿಶೇಷ ತಿರುವಿನ ರಹಸ್ಯ. ಯೂ ಟರ್ನ್ ಕಳೆದ ವರ್ಷ ಲೂಸಿಯಾ ಪವನ್ ಕುಮಾರ್ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಬ್ಲಾಕ್ ಬಸ್ಟರ್ ಸಿನಿಮಾ. ಒಂದು ಸೆನ್ಸಿಟಿವ್ ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಕಡಿಮೆ ಬಜೆಟ್ನಲ್ಲಿ ಒಂದು ಸಿನಿಮಾವನ್ನ ಹೇಗೆಲ್ಲ ಕ್ವಾಲಿಟಿಯಾಗಿ ಮಾಡಬಹುದು, ಹೇಗೆ ಎಂಟರ್ಟೈನಿಂಗ್ ಆಗಿ ತೋರಿಸಬಹುದು ಅನ್ನೋದನ್ನ ಪವನ್ ಕುಮಾರ್ ತೋರಿಸಿಕೊಟ್ಟಿದ್ರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಯೂ ಟರ್ನ್ ಸಿನಿಮಾ ತುಂಬಾ ದೊಡ್ಡ ಹಿಟ್ ಆಯ್ತು. ಅದೋಕೆ, ಈಗ ಯಾಕೆ ಯೂ ಟರ್ನ್ ಮೇಕಿಂಗ್ ವಿಚಾರ ಅಂತೀರಾ? ಹೌದು, ಯೂ ಟರ್ನ್ ಸಿನಿಮಾ ಮೇಕಿಂಗ್ ನಿಜಕ್ಕೂ ಸಿನಿಮಾ ಮಾಡೋರ್ಗೆ ಹಾಗೆ ನೋಡೋರ್ಗೆ ಇವರಿಬ್ಬರಿಗೂ ಒಂದು ರೀತಿಯ ಪಾಠವನ್ನ ಹೇಳುವಂಥದ್ದು. ಈ ಸಿನಿಮಾ ಮೇಕಿಂಗ್ ಜರ್ನಿ ಹಾಗಿದೆ. ಇದನ್ನ ಫಾರ್ ದಿ ಫಸ್ಟ್ ಟೈಮ್ ಪವನ್ ಕುಮಾರ್ ಇಡೀ ಚಿತ್ರತಂಡದೊಂದಿಗೆ ಹಂಚಿಕೊಂಡಿದ್ದು ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ರಿಲೀಸ್ ಮಾಡಿದ್ದಾರೆ. ಯೂ ಟರ್ನ್ ಮೇಕಿಂಗ್ನ ಒಂದೊಂದು ವಿಚಾರ ಕೂಡ ನಿಜಕ್ಕೂ ಇಂಟ್ರೆಸ್ಟಿಂಗ್, ಇನ್ಫಾರ್ಮೇಟಿವ್ ಆಗಿದೆ. ಜಸ್ಟ್ ವಾಚ್. ಹಾಯ್, ನಾನು ಪವನ್ ಕುಮಾರ್, ಯೂ ಟರ್ನ್ ಫಿಲ್ಮ್ ಡೈರೆಕ್ಟರ್. ಸೊ ವಾಪಸ್ ನಮ್ಮ ಅಡ್ಡ ಈ ವಿಡಿಯೋ ಮಾಡೋ ಟೈಮಿಗೆ ಯೂ ಟರ್ನ್ ಸಿನಿಮಾ 100 ದಿನ ಆಗಿ ಈಗ ನೆಕ್ಸ್ಟ್ ವೀಕಲ್ಲಿ ಓಡ್ತಾ ಇದೆ ಥಿಯೇಟ್ರಲ್ಲಿ. ಸೊ ಇದು ಒಂದು ಡಿವೈಡರ್ ಬ್ಲಾಕ್ನ ಹಿಡ್ಕೊಂಡು ಒಂದು ಎಂಟೈರ್ ಸಿನಿಮಾ ಹೇಗೆ ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತೀನಿ. ಬಟ್ ಇಲ್ಲಿ ತುಂಬ ನಾಯ್ಸ್ ಇದೆ, ಸೊ ಬೇರೆ ಕಡೆ ಹೋಗ್ಬಿಟ್ಟು ಮಾತಾಡೋಣ. ನಾನು ಯೂಶಲಿ ಒಂದು ಫಿಲ್ಮ್ನ ಬರೆಯೋದು, ನನಗೆ ಯಾವುದಾದ್ರು ಒಂದು ಟಾಪಿಕ್ ತುಂಬ ಕಾಡಬೇಕು. ನಾವು ರಿಚ್ಮಂಡ್ ರೋಡಿಂದ ಈ ಕಡೆ ಡಬಲ್ ರೋಡ್ ಕಡೆಗೆ ಬರ್ತೀವಿ. ಆಪೋಸಿಟ್ ಡೈರೆಕ್ಷನ್ನಿಂದ ಬರೋ ವೆಹಿಕಲ್ಸ್ ಹೆಡ್ಲೈಟ್ಸ್ ಎಲ್ಲ ಡೈರೆಕ್ಟಾಗಿ ನಿಮ್ಮ ಕಣ್ಮೇಲೆ ಹೊಡಿತಾ ಇರುತ್ತೆ. ಈ ಡಿವೈಡರ್ ಬ್ಲಾಕ್ಸ್ ಎಲ್ಲನೂ ಹಿಂಗೆ ಆಚೆ ಬಂದಿರುತ್ತೆ. ಸೊ ಅದು ತುಂಬ ವರ್ಷಗಟ್ಟಲೆ ಹಿಂದೆ ಆಗಿದ್ರು ಕೂಡ ನನ್ನ ತಲೆಯಲ್ಲಿ ಅದು ಹಾಗೆ ಕೂತಿತ್ತು. ಬಾದಲ್ ನಂಜುಂಡ ಸ್ವಾಮಿ ಅಂತ ಏನೀಗ ತುಂಬ ಫೇಮಸ್ ಆಗಿದ್ದಾರೆ, ಸೋಷಿಯಲ್ ಆಕ್ಟಿವಿಸ್ಟ್, ಆರ್ಟ್ ಎಲ್ಲ ಮಾಡ್ತಿರ್ತಾರೆ. ಸೊ ಅವರು ಆಗಾಗ ಈ ಫ್ಲೈಓವರ್ ಮೇಲೆ ಇರೋ ಈ ಡಿವೈಡರ್ ಕಲ್ನೆಲ್ಲ ಪೇಂಟ್ ಮಾಡ್ತಾ ಇದ್ರು. ದಿವಾಲಿ ದಿನ ಬಾಂಬ್ ಥರ ಪೇಂಟ್ ಮಾಡ್ತಿದ್ದ, ಇಂಡಿಪೆಂಡೆನ್ಸ್ ಡೇ ದಿನ ಈ ನಮ್ಮ ನ್ಯಾಷನಲ್ ಫ್ಲಾಗ್ ಥರ, ಕ್ರಿಸ್ಮಸ್ ದಿನ ಆ್ಯಸ್ ದ ಗಿಫ್ಟ್ಸ್ ಥರ. ಸೊ ಅದೊಂದು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿತ್ತು. ನನಗಾಗಿದ್ದ ಎಕ್ಸ್ಪೀರಿಯನ್ಸ್ನು ಜ್ಞಾಪಿಸ್ತಾ ಇತ್ತು. ಸೊ ಒಂದಿನ ಬೆಳಿಗ್ಗೆ ಎದ್ದೆ, ಆ್ಯಸ್ ಯೂಶುವಲ್ ವೀಕ್ ಡೇ ಮಾರ್ನಿಂಗ್ ಹೋಗ್ಬಿಟ್ಟು ಬ್ರಷ್ ಮಾಡಿದೆ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್. ದೆನ್ ಐ ವೆಂಟ್ ಟು ದ ಲೂ. ಸೊ ಅದೊಂಥರ ಮೈ ಟೆಂಪಲ್. ಅಲ್ಲಿ ಯೂಶ್ವಲಿ ನನ್ನ ತುಂಬ ಐಡಿಯಾಸ್ ಬರ್ತಾ ಇರುತ್ತೆ. ಸೊ ಒಂದು 10 ನಿಮಿಷ ಆದಮೇಲೆ ವಾಪಸ್ ಬಂದುಬಿಟ್ಟು ಇಮಿಡಿಯೇಟ್ಲಿ ಟಾಪ್ ಆಫ್ ದ ಮೈಂಡ್ ಐಡಿಯಾ ವಾಸ್, ಯಾರೋ ಒಬ್ಬ ಈ ಥರ ಒಂದು ಏನು ಮಾಡ್ತಾನೆ, ಅದೇ ಅವನನ್ನು ವಾಪಸ್ ಎಫೆಕ್ಟ್ ಮಾಡಿದಾಗ ಹೇಗಿರುತ್ತೆ ಅಂತ. ಸೊ ಬರಿತಾ ಹೋದೆ. ಯೂಶ್ವಲಿ ಇದ್ರ ಬರ್ದಿದ್ದು ಇಂಟ್ರೆಸ್ಟಿಂಗ್ ಪ್ರಾಸೆಸ್ ಏನು ಅಂದರೆ, ನಾನು ನನ್ನ ಮಗಳಿಗೆ ಪ್ಲೇ ಹೋಮ್ಗೆ ಡ್ರಾಪ್ ಮಾಡೋಕ್ಕೆ ಹೋಗಬೇಕಾಗ್ತಾ ಇತ್ತು. ಆಗ ಲ್ಯಾಪ್ಟಾಪ್ ತೊಗೊಂಡೋಗಿ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಆ ಕಾರಲ್ಲೇ ಟೈಪ್ ಮಾಡೋಕ್ಕೆ ಶುರು ಮಾಡಿದ್ದು. 1 ವೀಕ್ನಲ್ಲಿ ಒಂದು ಡ್ರಾಫ್ಟ್ ರೆಡಿ ಆಯಿತು. ಸೊ ಅದರಲ್ಲಿ ಮೇಲ್ ಪ್ರೊಟ್ಯಾಗನಿಸ್ಟ್ ಇತ್ತು. ಆವಾಗ ಗಗನ್ ಅಂತ ನನ್ನ ಫ್ರೆಂಡ್ ಒಬ್ಬರು ಮುಂಬೈಯಲ್ಲಿದ್ದಾರೆ. ಸೊ ಅವ್ರ ಜೊತೆ ತುಂಬ ಈ ಸ್ಕ್ರಿಪ್ಟ್ನ ಡಿಸ್ಕಸ್ ಮಾಡ್ತಾ ಇದ್ದೆ. ಆ್ಯಂಡ್ ಸಡನ್ನಾಗಿ ಇಬ್ರಿಗೂ ಹೊಳೆದಿದ್ದು, ವೈ ನಾಟ್ ಟ್ರೈ ಫೀಮೇಲ್ ಪ್ರೊಟ್ಯಾಗನಿಸ್ಟ್ ಅಂತ. ಪೂರ್ತಿ ಸ್ಕ್ರಿಪ್ಟ್ನ ಒಂದು ಫೀಮೇಲ್ ಪಾಯಿಂಟ್ ಆಫ್ ವ್ಯೂಯಿಂದ ರಿವಿಸಿಟ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಇಟ್ ಆಲ್ ಕೈಂಡ್ ಆಫ್ ಫೆಲ್ಟ್ ಗುಡ್. ಸರ್, ನಾನು ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಇಂಟರ್ನ್ ಆಗಿ ಕೆಲಸ ಮಾಡ್ತಿದ್ದೇನೆ. ಬಟ್ ಇನ್ನೂ ನಮ್ಮ ಹತ್ರ ಫಂಡಿಂಗ್ ಇರಲಿಲ್ಲ. ನಾನು ಲೂಸಿಯಾ ಆದಮೇಲೆ ಈಗ ಒಂದು ಸಿನಿಮಾನ ಯಾಕೆ ಫಂಡ್ ಮಾಡೋದು, ಒಂದು ಪ್ರೊಡಕ್ಷನ್ ಹೌಸ್, ಒಂದು ಸ್ಟುಡಿಯೋ ಅಂತಲೇ ರೆಡಿ ಮಾಡಿದ್ರೆ ವಿ ಕ್ಯಾನ್ ಕೀಪ್ ಡೂಯಿಂಗ್ ಮೋರ್ ಆ್ಯಂಡ್ ಮೋರ್ ಫಿಲ್ಮ್ಸ್. So that's how the journey of Yuu Turn started, from no idea to no money to everything falling in place within like 2 weeks.
ನಮಸ್ಕಾರ, ನಾನು ಶ್ರದ್ಧಾ ಶ್ರೀನಾಥ್. ನೀವು ಯಾವ ಫಿಲ್ಮ್ ಮೇಕಿಂಗ್ ನೋಡ್ತಾ ಇದ್ದೀರಾ, ಆ ಫಿಲ್ಮ್ ಹೀರೋಯಿನ್ ನಾನೇ. ಈಗ ನಾನು ನಿಮ್ಮ ಜೊತೆ ಒಂದಿಷ್ಟು ಎಕ್ಸ್ಪೀರಿಯನ್ಸಸ್ಗಳನ್ನ ಶೇರ್ ಮಾಡ್ತೀನಿ. ಎಂಜಾಯ್ ಯೋರ್ ಸೆಲ್ಫ್. February 28th, 2015 was my last day working as a lawyer. March 1st was my first day as a full-time actor. ಸೊ ಮಾರ್ಚಲ್ಲಿ ನನಗೆ ಗೊತ್ತಾಗಿದ್ದು ಪವನ್ ಕುಮಾರ್ ಅವರು ಕಾಸ್ಟಿಂಗ್ ಮಾಡ್ತಿದ್ದಾರೆ ಅವ್ರ ನೆಕ್ಸ್ಟ್ ಫಿಲ್ಮ್ಗೆ. ಇಮೇಲ್ ಕಳಿಸಾದ್ಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಪವನ್ ಕುಮಾರ್ ಅವರಿಂದ ರಿಪ್ಲೈ ಬಂತು. ಆ್ಯಂಡ್ ಐ ವಾಸ್ ಓವರ್ ದ ಮೂನ್. ಸೊ ವೆನ್ ಐ ಸಾ ಹರ್ ಪಿಕ್ಚರ್ಸ್, ಅದೇ ಟೈಮಲ್ಲಿ ನಾನು ಯೂಟರ್ನ್ ಬೇರೆ ಬರಿತಾ ಇದ್ದೆ. ಸೊ ಇಟ್ ಸಮ್ ಹೌ ಫೆಲ್ಟ್ ಲೈಕ್ ಎಲ್ಲೋ ಒಂದು ಕಡೆ ರಚನಾನೇ ನೋಡ್ತಾ ಇದ್ದೀನಾ ಅಂತ ಒಂದು ಡೌಟ್ ಬರೋಕ್ಕೆ ಶುರು ಆಯಿತು. ಬಟ್ ಎನಿವೇ ಐ ಸೆಡ್ ಆಡಿಷನ್ ಅಂತ ಕೇಳಿದಾಗ ಇದೊಂದು ಯಾವುದೋ ಒಂದು ಸ್ಕ್ರಿಪ್ಟ್ ಕಳಿಸ್ತೀನಿ, ಇದನ್ನು ರೆಡಿ ಆಗಿ ಬನ್ನಿ ಅಂತ. ಐ ಗಾಟ್ ಸೂಪರ್ ಎಕ್ಸೈಟೆಡ್. ಅಂದರೆ ಸ್ಕ್ರಿಪ್ಟ್ ಇದೆ, ಅಂದರೆ ಹೀಸ್ ಕನ್ಸಿಡರಿಂಗ್ ಮೀ ಅಂತ ಒಂದು ಥಾಟ್ ಬಂತು ಮನಸ್ಸಲ್ಲಿ. ಆ್ಯಂಡ್ ಶಿ ವಾಸ್ ವೆರಿ ಫಾಸ್ಟ್. ರೆಡಿ ಆಗಿಬಿಟ್ಟು ವಿತಿನ್ ಲೈಕ್ 2-3 days ಶಿ ರೆಸ್ಪಾಂಡೆಡ್, ಐ ಆಮ್ ರೆಡಿ, ವೆನ್ ಕ್ಯಾನ್ ಬಿ ಆಡಿಷನ್. ಸೊ ವಿ ಕಾಲ್ಡ್ ಟು ದಿ ಆಫೀಸ್ ಆ್ಯಂಡ್ ಒಂದು ಟ್ರಯಲ್ ಮಾಡಿದ್ವಿ. ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿದೆ, ಯಾರು ನನಗೆ ಬಂದು ಡಿಸ್ಟರ್ಬ್ ಮಾಡೋದು ಬೇಡ. ಆ್ಯಂಡ್ ಐ ಸ್ವಿಚ್ ಆಫ್ ಮೈ ಫೋನ್, ಅದು ಒಂದು ಕಾರ್ನರಲ್ಲಿ ಇಟ್ಬಿಟ್ಟು ಐ ವಾಸ್ ರಿಹರ್ಸಿಂಗ್ ಮೈ ಲೈನ್ಸ್. ಅಮ್ಮ ನೋಡು, ಮತ್ತೆ ಮತ್ತೆ ಅದೇ ಹೇಳ್ತಾ ಇದ್ರೆ ನಾನು ಇಲ್ಲೇ ಇಟ್ಕೊಂಡ್ಬಿಟ್ಟು ಹೊರಟೋಗ್ತೀನಿ. ಫಸ್ಟ್ ಸೀನ್ ಆಫ್ U-turn, ದಟ್ಸ್ ವಾಟ್ ವಿ ಹ್ಯಾಡ್ ಗಿವನ್ ಹರ್. ಹಲ್ಕಿಸ್ಕೊಂಡು ಗಂಡನ ಜೊತೆ ಬೇರೆ ಕಂಟ್ರಿಗೆ ಹೋಗಿ ಫೋಟೋ ತೆಗಿಯೋದು, ಫೇಸ್ಬುಕ್ನಲ್ಲಿ ಹಾಕೋದು, ಇಟ್ಸ್ ನಾಟ್ ಅ ಬಿಗ್ ಡೀಲ್. ಆಮೇಲೆ 2-3 ಸತಿ ಮಾಡಿಸಿದೆ. ನನಗೆ ಯಾವ ಥರ ಚೇಂಜಸ್ ಬೇಕು. ಸ್ವಲ್ಪ ಕನ್ನಡ, ಈ ಅರ್ಬನ್ ಕನ್ನಡ ಮಿಕ್ಸ್ ಆಗ್ತಿತ್ತು. ಪ್ರೊನೌನ್ಸಿಯೇಷನ್ಸ್ ಸ್ವಲ್ಪ ತಪ್ಪು ಬರ್ತಾ ಇತ್ತು. ನಿಮ್ಮ ಮದುವೆ ಆಗಿದೆ? ಹಾಂ, ಇಲ್ಲ ಮೇಡಮ್. ಇಲ್ಲಿ ನೋಡಿ, ನಾನು ನಿಮ್ಗೆ ಚೆನ್ನಾಗಿ ಅನಿಸ್ತೀನ. ಸೊ ಆಡಿಷನ್ ಆಯಿತು. ವಾಟ್ಸ್ಆ್ಯಪ್ ಮೆಸೇಜ್ ಫ್ರಮ್ ಪವನ್ ಕುಮಾರ್, ಅದು ಆಡಿಯೋ ಮೆಸೇಜ್. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಹಿ ಸೆಡ್, ಶ್ರದ್ಧಾ, ನೀವು ನಿಮ್ಮ ಕನ್ನಡ ಸ್ಪಷ್ಟವಾಗಿಲ್ಲ, ನೀವು ತುಂಬ ಯೋಚಿಸಿ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಮತ್ತು ನೀವು ನಿಮ್ಮ ವರ್ಡ್ಸ್ನ ಅರ್ಧದಲ್ಲೇ ತಿಂದು ಹಾಕ್ತಿದ್ದೀರಾ, ಏನೋ ಕ್ಲಿಯರ್ ಆಗಿ ಬರ್ತಿಲ್ಲ, ಗೊತ್ತಾಗುತ್ತೆ ಜನರಿಗೆ ನೀವು ಯು ಆರ್ ನಾಟ್ ಗುಡ್ ವಿತ್ ಕನ್ನಡ ಅಂತ. ಓಕೆ, ನನ್ನ ಕನ್ನಡನೇ ಇಷ್ಟ ಆಗಲಿಲ್ಲ ಅಂದರೆ ಅವ್ರಿಗೆ ಇದೊಂದು ತುಂಬ ಕಾಡ್ತಾ ಇತ್ತು. ಅಂದರೆ ದಿಸ್ ಇಸ್ ದಿ ಓನ್ಲಿ ಥಿಂಗ್ ಹಿ ಟುಕ್ ಔಟ್ ಆಫ್ ಮೈ ಪರ್ಫಾರ್ಮೆನ್ಸ್. ಅಂದರೆ ಆ್ಯಕ್ಟಿಂಗ್ ನೋಡಲೇ ಇಲ್ಲ. ಮೇ ಬಿ ಹಿ ವಾಸ್ ಜಸ್ಟ್ ಬಾದರ್ಡ್ ಅಬೌಟ್ ಮೈ ಕನ್ನಡ ಆ್ಯಂಡ್ ಕನ್ನಡ ಫಿಲ್ಮ್, ಸೊ ಕನ್ನಡ ಗೊತ್ತೇ ಇರಬೇಕಲ್ವಾ. ಇದೆಲ್ಲ ಯೋಚಿಸಿ ನಾನೇ ನನ್ನ ಮೊರಾಲ್ನ ಡೌನ್ ಮಾಡಿಬಿಟ್ಟೆ. ಬಟ್ ಸಮ್ವೇರ್ ಐ ಫೆಲ್ಟ್, ಇವತ್ತಿನ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ ಅರ್ಬನ್ ಎಜುಕೇಷನ್ ಇರೋವಂಥ ಹುಡುಗಿ ಮಾತಾಡ್ತಿರೋವಂಥ ಕನ್ನಡನೇ ಮಾತಾಡ್ತಿದ್ಲು. ಆ್ಯಂಡ್ ಆರ್ ಆಡಿಷನ್, ಆ ಲುಕ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್, ಇಟ್ ಕೈಂಡ್ ಆಫ್ ಫೆಲ್ ಇನ್ ಪ್ಲೇಸ್. ಸೊ ವಿ ಥಾಟ್ ಓಕೆ, ಒನ್ ಆಪ್ಷನ್. ಅದಾದಮೇಲೆ ಹಿ ಸೇಸ್, ಓಕೆ, ನೀವು ಫಸ್ಟ್ ಟೆಸ್ಟ್ನ ಪಾಸ್ ಮಾಡಿಬಿಟ್ಟಿದ್ದೀರಾ, ಆದರೆ ಇನ್ನೊಂದು ಟೆಸ್ಟ್ ಇದೆ, ಇದು ದೊಡ್ಡ ಸೀನ್ ಆ್ಯಂಡ್ ತುಂಬ ಇಂಟೆನ್ಸ್ ಆಗಿರೋ ಸೀನ್. ಐ ಕಾಲ್ಡ್ ಕೃಷ್ಣ. ನಮ್ಮ ಆಫೀಸಿಗೆ ಕರೆದು ಜಾಮಿಂಗ್ ಥರ, ಇಂಪ್ರೂವ್ ಸೆಷನ್ ಥರ ಮಾಡ್ತಾ ಹೋದ್ವಿ. ಈ ಥರ ಕಲ್ಲ ಮೂವ್ ಮಾಡೋದು, ಯೂಟರ್ನ್ ತಗೊಳಕ್ಕೆ, ಕಲ್ಲಲ್ಲೇ ಬಿದ್ದಿರುತ್ತೆ. ಚೆನ್ನಾಗಿ ಎಷ್ಟು ಕಷ್ಟ ಆಗುತ್ತೆ. ಕತೆ ಕಟ್ಟೋದು ನಮ್ಮಂಥದ್ದು ಕತೆ ಕಟ್ಟಬೇಕು. ಶ್ರದ್ಧನ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಸ್ವಲ್ಪ ಒಂದೇ ಥರ ಇತ್ತು. ದೇರ್ ವಾಸ್ ಅ ಲಾಟ್ ಆಫ್ ಟ್ರೈನಿಂಗ್ ದಟ್ ವಾಸ್ ಗಿವನ್ ಟು ಹರ್. ಒಟ್ಟಿಗೆ ಪಾರ್ಟಿಸಿಪೇಟ್ ಮಾಡೋಣ, 3 ಜನದ ಒಂದು ಸೀಕ್ವೆನ್ಸನ್ನು ಸ್ಕ್ರಿಪ್ಟ್ ಬರೆದ್ಬಿಟ್ಟೇ ಮಾಡೋಣ ಅಂತ ಹೇಳಿ ನಾನು, ರೋಜರ್ ನಾರಾಯಣ್, ಪವನ್ ಎಲ್ಲರೂ ಸೇರಿ ವಿ ವೆಂಟ್ ಥ್ರೂ ದ ಪ್ರೋಸೆಸ್ ಆಫ್ ಆಡಿಷನಿಂಗ್ ಫಾರ್ ಆಲ್ ದಿ 3 roles. It was very interesting journey. Shraddha was new, I was a second time actor, Roger Narayanan was doing his first Kannada film. ಸೊ ಒಂದು ಹೊಸ ವಾತಾವರಣ ಮತ್ತೆ ಅಲ್ಲಿ ಸೃಷ್ಟಿ ಆಗ್ತಾ ಬರ್ತಾ ಇತ್ತು. ಏನು ಕೆಲಸ ಮಾಡ್ಕೊಂಡಿದ್ಯಾ? ಸರ್, ಇಂಟರ್ನ್ ಆಗಿದ್ದೀನಿ. Just ask you to stop. Krishna, just go more harsh. Yeah, okay. ಅಮ್ಮ ಅದೆಲ್ಲ ಬೇಡ. ಆಮೇಲೆ ಫೋನ್ ಬಂದ್ರೂ ಮಾಡ್ತಾ ಇದ್ದೀನಿ ತಾನೆ, ಅಷ್ಟೇ ಕಟ್. ಕೃಷ್ಣ ಸರ್ ಜೊತೆ ಆಡಿಷನ್ ಆಯಿತು. ಹ್ಯಾಂಡಿಕ್ಯಾಮ್ ಜೊತೆ ಹಿ ವಾಸ್ ಶೂಟಿಂಗ್ ನಮ್ಮ ಆಡಿಷನ್ ಸೀನ್. ಆ್ಯಂಡ್ ಪವನ್ ಹಿ ಸೆಡ್, ತೊಗೊಳ್ಳಿ ಮೇಕಿಂಗ್ ಯೂಸ್ ಮಾಡೋಣ. ಆ್ಯಂಡ್ ಅದು ಕೇಳಿದ ತಕ್ಷಣ ಮೇಕಿಂಗ್ ಐ ಡಿಡ್ಂಟ್ ನೋ ವಾಟ್ ಹಿ ಮೆಂಟ್. ಐ ವಾಸ್ ಅ ಲಿಟಲ್ ಲೈಕ್, ಅಂದರೆ ನಿಜವಾಗ್ಲೂ ಚಾನ್ಸ್ ಇದೆಯಾ ನನಗೆ, ಅಂದರೆ ನನ್ನ ಆಡಿಷನ್ ಸೀನ್ನ ಮೇಕಿಂಗ್ ಯೂಸ್ ಮಾಡ್ತಾರೆ. ಸೊ ಐ ವಾಸ್ ಲೈಕ್ ಒಂದ್ಸಲ ಐ ವಾಸ್ ಜಸ್ಟ್ ಲೈಕ್, ಹೂ ಒಂದು ಕೆಲಸ ಮಾಡ್ತೀಯಮ್ಮ, ಸ್ವಲ್ಪ TV ನೋಡೋದು ಕಮ್ಮಿ ಮಾಡ್ತೀಯಾ? ಎಷ್ಟು ಡ್ರಾಮಾ ಮಾಡ್ತೀಯಪ್ಪ. ನನಗೆ ಆ ಶಾರ್ಟ್ ಹೇರ್ ಟಾಮ್ ಬಾಯಿಶ್ ಕ್ಯಾರೆಕ್ಟರ್ ಏನಿತ್ತು ಶ್ರದ್ಧಾದಾಗ, ಅದು ಈ ಕ್ಯಾರೆಕ್ಟರಿಗೆ ಸೂಟ್ ಆಗ್ತಿದೆ ಅಂತ ಲೈಕ್ ಐ ಥಿಂಕ್ ವಿದಿನ್ 2 weeks ವಿ ಸೈನ್ಡ್ ಅಪ್. ಎಷ್ಟು ಹಣ ಬೇಕು? ಸೊ ಏನೂ ಇಲ್ಲ, ಹಲೋ ಶ್ರದ್ಧಾ, ಹಾಯ್ ಶ್ರದ್ಧಾ, ವಿ ಆರ್ ಹ್ಯಾಪಿ ಟು
ಪ್ಲೀಸ್ ಟು ಲೆಟ್ ಯು ನೋ ದಟ್ ಯು ಹ್ಯಾವ್ ಬಿನ್ ಸೆಲೆಕ್ಟ್. ನೋ ಫಾರ್ಮ್ಯಾಲಿಟೀಸ್, ಎಷ್ಟು ಹಣ ಬೇಕು ಅಂದರೆ ನಾನು ಸೆಲೆಕ್ಟ್ ಆಗಿಬಿಟ್ಟಿದ್ದೀನ. ಐ ವಾಸ್ ನ್ಯಾಚುರಲಿ ನನಗೆ ಅದೇ ರಿಯಾಕ್ಷನ್. ಸೊ ಹಿ ಸೇಸ್ ಎಸ್ ಆ್ಯಂಡ್ ಸೊ ಆ ಥರ ಇಟ್ ವಾಸ್ ವೆರಿ ಆಕ್ವರ್ಡ್. ಆ್ಯಂಡ್ ಪವನ್ ನನಗೆ ಏನು ಹೇಳಿದರು ಅಂದರೆ, ಯಾರಿಗೂ ಹೇಳುವಂಗಿಲ್ಲ, ಸೋಷಿಯಲ್ ಮೀಡಿಯಾ, ಪ್ರೆಸ್, ನೋಬಡಿ, ಯಾರಿಗೂ ಗೊತ್ತಿರಬಾರ್ದು. ವೆನ್ ಐ ಅನೌನ್ಸ್ ಆವಾಗಲೇ ಜನಕ್ಕೆ ಗೊತ್ತಾಗಬೇಕು. ಸೊ ಇಷ್ಟು ದೊಡ್ಡ ನ್ಯೂಸ್ ನನ್ನ ಲೈಫಲ್ಲಿ ಐ ವಾಂಟೆಡ್ ಟು ಒಂಥರ ನನ್ನ ಟೆರೆಸ್ ಮೇಲೆ ಹೋಗಿ ಐ ವಾಂಟ್ ಟು ಲೈಕ್ ಸ್ಕ್ರೀಮ್ ಔಟ್, ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ಬಟ್ ಅವ್ರಿಗೆ ರೆಸ್ಟ್ರಿಕ್ಷನ್ ಹಾಕ್ಬಿಟ್ಟಿದ್ದಾರೆ. ಏನು ಮಾಡೋದು? ಫಸ್ಟ್ ಫ್ಯಾಮಿಲಿ ಓಕೆ, ಮಾಮ್, ಡ್ಯಾಡ್, ಸಿಸ್ಟರ್, ಬ್ರದರ್ ಇನ್ ಲಾ ಇವೆಲ್ಲ ಓಕೆ. ಫ್ರೆಂಡ್ಸ್, 1-2 ಫ್ರೆಂಡ್ಸಿಗೆ ಹೇಳಿದ್ದೆ, ಬಟ್ ಯಾರಿಗೂ ಹೇಳಿರಲಿಲ್ಲ ನಾನು. ಆ್ಯಂಡ್ ಎವ್ರಿ ಒನ್ ವುಡ್ ಆಸ್ಕ್ ಮೀ, ಸೊ ಈಗ ಏನು ಮಾಡ್ತಿದ್ದೀರಾ? ಏನಿಲ್ಲ, ಹಾಗೆ ಕೂತಿದ್ದೀನಿ, ಏನೂ ಕೆಲಸ ಇಲ್ಲ. ಯು ಟರ್ನ್ ಮೇಕಿಂಗ್ನ ಹಿಂದಿನ ಇನ್ನಷ್ಟು ರೋಚಕ ವಿಚಾರಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ. ಯೂಟರ್ನ್ ಸಿನಿಮಾದ ಮೇಜರ್ ಪಾರ್ಟ್ ಒಂದು ಕಥೆ, ಮತ್ತೊಂದು ಕಥಾನಾಯಕಿ. ಈ ಸಿನಿಮಾಗೆ ನಟಿ ಶ್ರದ್ಧಾ ಶ್ರೀನಾಥ್ ಆಯ್ಕೆಯಾಗಿದ್ದು, ಆಕೆಯನ್ನ ಈ ಪಾತ್ರಕ್ಕಾಗಿ ಮೌಲ್ಡ್ ಮಾಡಿದ್ರ ಹಿಂದಿನ ಕಹಾನಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಜಸ್ಟ್ ವಾಚ್. ನೆಕ್ಸ್ಟ್ ಬಿಗ್ ಚಾಲೆಂಜ್ ವಾಸ್ ಪೊಲೀಸ್ ಸ್ಟೇಷನ್ ಮತ್ತೆ ಫೈಟ್. ಆ ಪೊಲೀಸ್ ಸ್ಟೇಷನ್ ಸೆಟ್, ಇಫ್ ಐ ರಿಮೆಂಬರ್ ಇಟ್, ನಂಗೆ ಒಂಥರ ಅಳು ಬರುತ್ತೆ. ಬಿಕಾಸ್ ಆ ಸೆಟ್ಟಲ್ಲಿ ಎ ಸಿ ಇಲ್ಲ. ಮೋಸ್ಟ್ಲಿ ಎಲ್ಲ ಸ್ಟುಡಿಯೋಸಲ್ಲಿ ಎ ಸಿ ಹಾಕ್ತಾರೆ, ಆ ದೊಡ್ಡ ಎಕ್ಸಾಸ್ಟ್ ಫ್ಯಾನ್ ಅಥವಾ ಏನೋ ಒಂಥರ ವೆಂಟಿಲೇಷನ್ ಇರುತ್ತೆ. ಆ ಲೈಟ್ಸ್, ಆ ಮೇಕಪ್, ಎಷ್ಟು ಬೆವರ್ತಿದ್ವಿ, ಇಟ್ ವಾಸ್ ಹಾರಿಬಲ್. ಹೊರಗಡೆ ನಿಂತಿರೋರಿಗೆ ಚಳಿ, ಇಲ್ಲಿ ಎಷ್ಟು ಬೆಳಕಿರೋದಂದ್ರೆ ನಮ್ಗೆಲ್ಲರಿಗೂ ಇಲ್ಲಿ ಬೆವರು. ಫಸ್ಟ್ ನಾವು ಪೊಲೀಸ್ ಸ್ಟೇಷನ್ನ ಮಾಡಲಿಲ್ಲ, ಅದಲ್ಲೇ ಮೇಲ್ಗಡೆ ನಡೀತಾ ಇತ್ತು ಸೆಟ್ ವರ್ಕ್ ಎಲ್ಲ. ಫೈಟಿಂಗ್ ಸೀಕ್ವೆನ್ಸ್ದು ಸೆಟ್ ರೆಡಿ ಮಾಡಿಟ್ಟಿದ್ರು. ಸೊ ನಾವು ಅದನ್ನು ಯಾಕೆ ಪ್ಲಾನ್ ಮಾಡ್ಕೊಂಡ್ವಿ ಅಂದರೆ, ನಾವು ಫೈಟ್ ಶೂಟ್ ಮಾಡೋ ಟೈಮಲ್ಲಿ ವಿ ಕ್ಯಾನ್ ಕೀಪ್ ಡೂಯಿಂಗ್ ಇಂಪ್ರೂವ್ಮೆಂಟ್ಸ್ ಟು ದ ಪೊಲೀಸ್ ಸ್ಟೇಷನ್ ಅಂತ. ಸತ್ಯ ಹೆಗ್ಡೆ ಅವರು ಫೋನ್ ಮಾಡಿಬಿಟ್ಟು ಈ ಥರ ತುಂಬ ದೊಡ್ಡ ಸೆಟ್ ಎಲ್ಲ ಹಾಕಿದ್ದೀನಿ, ನನಗೆ ಸ್ವಲ್ಪ ನಿಮ್ಮ ಎಕ್ಸ್ಪೀರಿಯನ್ಸ್ಡ್ ವರ್ಕ್ ಬೇಕಿದ್ದಕ್ಕೆ ಬರ್ತೀರಾ ಅಂತ ಕೇಳಿದೆ. ಅವರು ಕರೆಕ್ಟಾಗಿ ಅದೊಂದೇ ವಾರ ಫ್ರೀ ಇದ್ರು. ಆಯಿತು, ನಾನು ಈ ವೀಕಲ್ಲಿ ನನ್ನ ಶೆಡ್ಯೂಲ್ ಬ್ರೇಕ್ ಆಗಿದೆ, ಬರ್ತೀನಿ, ನಾಳೆ ಲೊಕೇಶನ್ ನೋಡ್ಬಿಡೋಣ. ನಾಳೆನೇ ಶೂಟಿಂಗ್ ಮಾಡಬೇಕು, ಬಟ್ ನನಗೆ ನಾಳೆ ಒಂದ್ಸಲ ಲೊಕೇಶನ್ ನೋಡಬೇಕಾಗಿರೋದ್ರಿಂದ ಒಂದಿನ ಪೋಸ್ಟ್ಪೋನ್ ಮಾಡಿಬಿಟ್ಟು ಶೂಟಿಂಗ್ ಮಾಡೋಣ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ನಾವು ಲೊಕೇಶನ್ ನೋಡೋಕೆ ಹೋದಾಗ ಒಂದು ಚಿಕ್ಕ ಸ್ಟೋರಿ ಹೇಳಿದ್ರು. ಒಂದೊಂದು ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ನನಗೆ ಏನೂ ಅರ್ಥನೇ ಆಗ್ತಿಲ್ಲ ಏನು ಹೇಳ್ತಾ ಇದ್ದಾರೆ ಅಂತ. ಯಾಕಂದರೆ ಸ್ಮೋಕ್ ಹಾಕಬೇಕು, ಸಡನ್ನಾಗಿ ಲೈಟ್ ಆಫ್ ಆಗುತ್ತೆ, ಸೂಪರ್ ಪವರ್ ಅಲ್ಲಿ ಬರಬೇಕು, ಮಳೆ ಬರುತ್ತೆ, ಲೈಟ್ನಿಂಗ್ ಬೇಕು, ಆ್ಯಕ್ಷನ್ ಸೀಕ್ವೆನ್ಸ್ ಇದೆ, 360 ಡಿಗ್ರಿ ಶಾರ್ಟ್ಸ್ ಬೇಕು, ಅದ್ರ ಜೊತೆ CCTV ಫುಟೇಜ್ ಬೇಕು. ಸೊ ಇದು ಹೇಳ್ತಾ ಇರೋದು ರೇನ್ ಎಫೆಕ್ಟು, ಲೈಟ್ನಿಂಗು, ಅದು ಇದು ಹೆಂಗಪ್ಪ ಮಾಡೋದು ಅನ್ನೋದೇ ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದ್ದು. ಯಾವುದು ಹೇಳಿದ್ರು ಎಲ್ಲವೂ ಹಿಂಗೆ ಈಸಿ ಆಗುವಂಥ ಕೆಲಸನೇ ಇಲ್ಲ. ಎಲ್ಲನೂ ನಾವು ಅದಕ್ಕೆಲ್ಲದಕ್ಕೂ ಪ್ಲ್ಯಾನ್ ಮಾಡಿ, ಲೈಟಿಂಗ್ ಮಾಡಿ ರೆಡಿ ಆಗಬೇಕು. ಆ ಸೆಲ್ ಸೀನ್ನ ತಲೆ ಒಳಗಡೆ ಹಾಕೊಳ್ಳೋಕೆ ತುಂಬಾ ಟೈಮ್ ತೊಗೊಂಡು ಟೆನ್ಷನ್ ಆಗೋಗಿತ್ತು. ಒಂದು ಭಯ ಆಯಿತು, ಯಾಕಂದರೆ ಪವನ್ ಜೊತೆ ಮಾಡ್ತಾ ಇದ್ದೀನಿ, ಅವ್ನು ಹಾಕ್ಕೊಂಡಿರೋ ಶೆಡ್ಯೂಲಿಗೆ ನಾನು ಹೆಂಗೆ ಕಂಪ್ಲೀಟ್ ಮಾಡೋಕ್ಕಾಗತ್ತಾ, ಕಂಪ್ಲೀಟ್ ಜೊತೆಗೆ ಚೆನ್ನಾಗಿ ಮಾಡೋಕ್ಕಾಗತ್ತಾ, ಏನು ಮಾಡ್ತೀನಿ ಅನ್ನೋದು ನನಗೊಂದು ಚೂರು ಟೆನ್ಷನ್ ಆಗ್ಬಿಟ್ಟಿತ್ತು. ಫೈಟ್ ಸೀಕ್ವೆನ್ಸಲ್ಲಿ ಸ್ಮಾಲ್ ಸ್ಪೇಸ್, ಅವರು 2 ಫ್ಯಾನ್ ಹಾಕಿದ್ರು, ಆ ಫ್ಯಾನಿಗೆ ಲೈಟ್ ಹಾಕಿ ಆ ಫ್ಯಾನ್ ಮೂವ್ ಆಗೋದಕ್ಕೆ. ಇಂಟ್ರೆಸ್ಟಿಂಗ್ ಏನು ಅಂದರೆ, ಆ ಫ್ಯಾನನ್ನು ನಮ್ಮ ಸೆಟ್ ಅವ್ರು ಸೇರಿಕೊಂಡು ಈ ಬ್ಯಾಟ್ರಿ ಪವರ್ಡ್ ಏನೇನೋ ಮಾಡೋರು. ಕರೆಕ್ಟ್ ಶಾರ್ಟ್ ಟೈಮಿಗೆ ಅದು ತಿರುಗೋದು ನಿಂತೋಗೋದು. ಸೊ ಆಮೇಲೆ ಯಾವನೋ ಒಬ್ಬ ದಾರ ಹಾಕಿಬಿಟ್ಟು ಮ್ಯಾನ್ಯುಯಲ್ ಆಗಿ ದಾರ ಎಳೆದಾಗ ಆ ಫ್ಯಾನ್ ತಿರುಗತ್ತೆ. ಮತ್ತು ಡಬಲ್ ಕಾಲ್ ಶೀಟ್ಸ್, ಮೈ ವರ್ಸ್ಟ್ ಎನಿಮಿ. ನಮಗೆ ಹಗಲಲ್ಲಿ ಎದ್ದು ರಾತ್ರಿ ಮಲಗೋ ಅಭ್ಯಾಸ. ಲೂಸಿಯಾದಲ್ಲೂ ರಾತ್ರಿ ನಿದ್ದೆ ಕೆಡ್ತಾ ಇದ್ವಿ, ಹೋಗಿದ್ದು ಅಷ್ಟೇ ದಿನದಲ್ಲಿ. ಯೂಟರ್ನಲ್ಲಿ ದಿ ಹ್ಯಾಬಿಟ್ ಕಂಟಿನ್ಯೂ. ಪವನಿಂದ ಹಿಡಿದು ಎಲ್ಲರೂ ಕೆಲವು ಸತಿ ತೂಕಡಿಸ್ಕೊಂಡಿರೋರು, ಕಾರಲ್ಲಿ ಮಾತ್ರ ನಿದ್ದೆ ಮಾಡೋರು. ಎವ್ರಿಬಡಿ ಹ್ಯಾಡ್ ಎ ಸ್ಲೀಪಿ ಫೇಸ್.
ಹೇಳಕ್ಕೆ ನಾವು ಆ ರಾಕ್ಲೈನ್ ಸ್ಟುಡಿಯೋಸಲ್ಲಿ 7 ದಿನ ಶೂಟ್ ಮಾಡಿದ್ವಿ, ಆದರೆ ಆ್ಯಕ್ಚುಲಿ ಕನ್ಸಿಡರ್ ಮಾಡಿದ್ರೆ ಅದು ಇಟ್ಸ್ ಈಕ್ವಲೆಂಟ್ ಟು 14 ದಿನ. ಫಾರ್ ಎಕ್ಸಾಂಪಲ್, ಶೂಟ್ ಮುಗಿಸ್ಕೊಂಡು ನಾವು 2 AM ಇನ್ ದ ಮಾರ್ನಿಂಗ್ ನಾವು ಮನೆಗೆ ಬರ್ತಿದ್ವಿ, ಮಲ್ಗೋ ಅಷ್ಟರಲ್ಲಿ 2:30, 3 ಅನ್ಕೊಳ್ಳಿ. ಮತ್ತೆ ಕಾಲ್ ಬರ್ತಿತ್ತು, ಓಕೆ ಶ್ರದ್ಧಾ, ಗಾಡಿ ಇಸ್ ರೆಡಿ ಫಾರ್ ಪಿಕಪ್. ಎಷ್ಟು ಗಂಟೆಗೆ? 7 AM, 8 AM. ಸೊ ಆ್ಯಂಡ್ ದೆನ್ ಅಗೇನ್ ದ ಡೇ ವುಡ್ ಗೋ ಆನ್ ಟಿಲ್ ಲೈಕ್ 12 midnight ಇಲ್ಲ 1 AM. ಸೊ ಈ ಥರ ಎಷ್ಟು ವಿ ಡಿಡ್ ಲಾಂಗ್ ವರ್ಕಿಂಗ್ ಅವರ್ಸ್. ಸೊ ಈ ಸೆಲ್ಲಲ್ಲಿ ಒಂದು ಸೀಕ್ವೆನ್ಸ್ ಇದೆ, ಅವರಷ್ಟು ಜನ ಫೈಟ್ ಮಾಡ್ಬೇಕಂದ್ರೆ ಈ 4 ಜನ ಡೋರ್ನ ಶೂಟ್ ಮಾಡ್ಬಿಟ್ಟು ಒಳಗೆ ಬರ್ತಾರೆ ಅಂತ. ಆ ಒಳಗೆ ಬಂದಮೇಲೆ ಆ ಗೋಸ್ಟ್ದು ಒಂದು ಸ್ವಲ್ಪ ಎಫೆಕ್ಟ್ ಆಗುತ್ತೆ, ಕಂಪ್ಲೀಟ್ಲಿ ಲೈಟ್ಸ್ ವಿಲ್ ಸ್ವಿಚ್ ಆಫ್. ಆಗ ಬರೀ ಲೈಟಿಂಗ್ ಬಿಟ್ಟರೆ ಬೇರೆ ಏನು ಲೈಟು ಇರಲ್ಲ. ಸೊ ಅದಾದ್ಮೇಲಿಂದ ನಮ್ಮ ಪ್ಲ್ಯಾನ್ ಇದ್ದಿದ್ದು ಬರೀ ಟಾರ್ಚ್ ಲೈಟಲ್ಲಿ ಪೊಲೀಸ್ ಹುಡುಕ್ತಾ ಇರ್ತಾರೆ, ಆಗ ಒಂದು ಬಾಡಿ ಕಾಣುತ್ತೆ ಅಂತ ಸ್ಕ್ರಿಪ್ಟಲ್ಲಿ ಬರ್ಕೊಂಡಿದ್ದೆ. ಬಟ್ ಅದು ಇನ್ನೇನು ಶೂಟ್ ಮಾಡಬೇಕು, ಆಗ ನನಗೆ ಬಂದಿದ್ದ ಡೌಟ್ ಏನು ಅಂದರೆ, ಈಗ ಟಾರ್ಚ್ ಲೈಟನ್ನು ನೀವು ಅವನ ಮೇಲೆ ಫೋಕಸ್ ಮಾಡಿದಾಗ ಈ ಪೊಲೀಸ್ ಮುಖ ಹೆಂಗೆ ನೋಡೋದು, ಯಾಕಂದರೆ ಎಲ್ಲಿಂದನೂ ಲೈಟ್ ಸೋರ್ಸ್ ಇಲ್ಲ. ಆಗ ನನಗೆ ಬಂದಿದ್ದ ಐಡಿಯಾ, ಈ ಕಾನ್ಸ್ಟೇಬಲ್ ಕಿರಣ್ ಏನು ಆ್ಯಕ್ಟ್ ಮಾಡಿದ್ದಾನೆ ಅವನನ್ನು ವಿಲ್ ಚೇಂಜ್ ದಿಸ್ ಕ್ಯಾರೆಕ್ಟರ್. ಸೊ ಅವ್ನು ಟಾರ್ಚ್ ಇಟ್ಕೊಂಡು ಆಚೆ ನಿಂತಿರೋದ್ರಿಂದ ಈ 3 ಜನ ಪೊಲೀಸ್ ಮೇಲೆ ಲೈಟ್ ಬರುತ್ತೆ. ಹಿಸ್ ಟಾರ್ಚ್ ಬಿಕೇಮ್ ದ ಸೋರ್ಸ್. ಆ ಸೀನ್ ತುಂಬಾ ಚೆನ್ನಾಗಿ ಆಗೋದಕ್ಕೆ ಕಾರಣ 4 ಟಾರ್ಚ್. ಆಮೇಲೆ ಒಂದು ಎಂಡ್ ಶಾಟ್ ತೆಗೆದಾಗ ಪವನ್ ಖುಷಿ ಆಗಿದ್ದೇನೆಂದರೆ, ಒಂದು ಕ್ಯಾರೆಕ್ಟ್ರು ಪೊಲೀಸ್ನಿಂದ ಹಂಗೇ ಬ್ಯಾಕ್ ಹೋಗುತ್ತೆ, ಅದನ್ನ ಹೆಂಗೆ ಶೂಟ್ ಮಾಡೋದಂದರೆ, ಆಮೇಲೆ ತಿರ್ಗಾ ಒಂದು ಬೆಡ್ಶೀಟಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಅದ್ರ ಮೇಲೆ ನಾನು ಕೂತ್ಕೊಂಡು ಹಂಗೆ ಬೆಡ್ಶೀಟ್ ಎಳ್ಕೊಂಡು ಹೋದರೆ ಆ ಥರ ಒಂದು ಶೂಟ್ ಮಾಡಿದ್ವಿ. ಎಲ್ರಿಗೂ ನಗ್ತಾ ಇದ್ರು, ಏನು ಹಿಂಗೆಲ್ಲ ಶೂಟಿಂಗ್ ಮಾಡ್ತೀರಾ ಅಂತ. ಮೇಜರ್ ಆಗಿ ಬರ್ಕೊಂಡಿದ್ರಲ್ಲಿ ಜಾಸ್ತಿ ಇಂಟೀರಿಯರ್ಸ್ ಇತ್ತು, ಅದು ನಮಗೆ ಓಕೆ, ಮನೆಗಳು ಸಿಕ್ಬಿಡುತ್ತೆ. ಬಿಟ್ರೆ ಮೇಜರ್ ಸೀಕ್ವೆನ್ಸ್ ಬಂದು ಫ್ಲೈಓವರ್. ಸೊ ಈಗ ಫ್ಲೈಓವರಲ್ಲಿ ಹೆಂಗೆ ಶೂಟ್ ಮಾಡೋದು, ಐ ಮೀನ್ ಡಬಲ್ ರೋಡ್ ಫ್ಲೈಓವರ್ ಇಸ್ ಲೈಕ್ ಒನ್ ಆಫ್ ದ ಮೋಸ್ಟ್ ಬ್ಯುಸಿ ಫ್ಲೈಓವರ್ಸ್ ಇನ್ ಬ್ಯಾಂಗ್ಳೂರ್. ಸೊ ಏನು ಮಾಡಿದ್ವಿ, ರಾತ್ರಿ ಹೊತ್ತು ಸುಮಾರು ಮಧ್ಯರಾತ್ರಿ ಆಲ್ಮೋಸ್ಟ್ ಫಾರ್ ಅ ಮಂತ್ ಎವ್ರಿ ಸೆಕೆಂಡ್ ಡೇ, ಥರ್ಡ್ ಡೇ ನಾನು ನನ್ನ ಅಸಿಸ್ಟೆಂಟ್ಸ್ ಜೊತೆ ಹೋಗೋದು, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದ ಜಾಗ್ರಫಿ. ಆಮೇಲೆ ಅಕ್ಕಪಕ್ಕ ಇರೋ ಬಿಲ್ಡಿಂಗ್ಸಿಂದ ತೆಗೆದ್ರೆ ಟಾಪ್ ಆ್ಯಂಗಲ್ ಅವೆಲ್ಲ ಸಿಗುತ್ತೆ. ಒನ್ಸ್ ನಮಗೆ ಐಡಿಯಾ ಬಂದಮೇಲೆ BTP ಅಲ್ಲಿ ಹೋದ್ವಿ. ಸಲೀಂ ಅವರು ಆಗ ಅಡಿಷನಲ್ ಪೊಲೀಸ್ ಕಮಿಷನರ್ ಆಗಿದ್ರು. 40 seconds ರಫ್ಲಿ ಅವ್ರಿಗೆ ಹೇಳಿದೆ, ಸರ್ ಈ ಥರ ಒಂದು ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅವ್ರ ಜೊತೆ ಕೆಲಸ ಮಾಡೋರನ್ನ ಕರೆದ್ಬಿಟ್ಟು ಇವ್ರಿಗೆ ಏನೇನು ಅಸಿಸ್ಟೆನ್ಸ್ ಬೇಕು ಕೊಡಿ ಅಂತ ಅಂದರು. ಲೈಕ್ ಥಿಂಗ್ಸ್ ವರ್ ಜಸ್ಟ್ ಹ್ಯಾಪ್ನಿಂಗ್. ಲೊಕೇಶನ್ಸ್ ಎಲ್ಲ ಸ್ಟಾರ್ಟೆಡ್ ಫಾಲಿಂಗ್ ಇನ್ ಪ್ಲೇಸ್ ಎಕ್ಸೆಪ್ಟ್ ಪೊಲೀಸ್ ಸ್ಟೇಷನ್. ಸೊ ಬಸವನಗುಡಿ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ಆಮೇಲೆ ಬಯಪ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಬಟ್ ಸಡನ್ ಆಗಿ ಹೇಳೋಕ್ಕಾಗಲ್ಲ, ಪೊಲೀಸ್ ಸ್ಟೇಷನಲ್ಲಿ ತುಂಬ ಆಕ್ಟಿವಿಟಿ ಆಗೋದ್ರೆ ಶೂಟಿಂಗ್ ನಿಲ್ಲಿಸ್ಬಿಡ್ತಾರೆ. ನನಗೆ ಫಸ್ಟಿಂದ ಪವನ್ ಹೇಳ್ತಾ ಇದ್ದು, ಸ್ವಲ್ಪ ಕಾರ್ಪೊರೇಟ್ ಸ್ಟೈಲಲ್ಲಿ ಇರಬೇಕು ಪೊಲೀಸ್ ಸ್ಟೇಷನ್, ಅಷ್ಟು ನೀಟ್ ಅನ್ನಿಸ್ಬೇಕು. ಸೊ ಇದನ್ನು ಈ ಸತಿ ಸೆಟ್ ಮಾಡೋಣ ಅಂತ ಐಡಿಯಾ ಬಂತು. ರಾಕ್ಲೈನ್ ಸ್ಟುಡಿಯೋಸ್ಗೆ ಹೋದ್ವಿ, ಅಲ್ಲಿ ಒಂದು ಎಂಟಿ ಫ್ಲೋರ್ ಇತ್ತು. ಸೊ ವಿ ಡಿಸೈಡೆಡ್ ಲೆಟ್ಸ್ put everything from scratch. ಈ ಸೀನ್ ಏನಿದೆಯಲ್ಲ, ಇದನ್ನ ಕಾರಲ್ಲಿ ಬರ್ಬೇಕಾದ್ರೆ ಪವನ್ ಎಕ್ಸ್ಪ್ಲೇನ್ ಮಾಡಿದ್ರು. ಪವನ್ ಎಕ್ಸ್ಪ್ಲೇನ್ ಮಾಡಿ ಬಂದು ಲೊಕೇಶನ್ ನೋಡಿದ್ರೆ ಸ್ಟುಡಿಯೋನೇ ಅಲ್ಲ, ಸ್ಟುಡಿಯೋ ಯಾವುದೋ ಒಂದು ಪಾರ್ಟ್ ತೊಗೊಂಡಿದ್ದಾರೆ. ಅಂದರೆ ಅಲ್ಲೊಂದು ಇಂಟ್ರಾಗೇಷನ್ ರೂಮ್ ಇದೆ, SIದು ಒಂದು ರೂಮ್ ಇರುತ್ತೆ, ಸೆಲ್ ಬ್ಲಾಕ್ ಬೇಕು, ಜನರಲ್ ಬ್ಲಾಕ್ ಬೇಕು, ಆಮೇಲೆ ಗ್ಲಾಸ್ ತುಂಬ ಯೂಸ್ ಮಾಡಿ ಬ್ಲೈಂಡ್ಸ್ ಯೂಸ್ ಮಾಡಿದ್ರೆ ಯಾವುದೋ ಒಂದು ರೂಮಲ್ಲಿ ಶೂಟ್ ಮಾಡ್ತಿದ್ರೆ ಹಿಂದೆ ಆಗ್ತಿರೋ ಎಲ್ಲ ಆಕ್ಟಿವಿಟಿನೂ ತೋರಿಸ್ಬೋದು. ಸೊ ದಟ್ ವಿ ಕ್ಯಾನ್ ಲೈಟ್ ಇಟ್ ಅಪ್ ದ ವೇ ವಿ ವಾಂಟ್. ಫೈಟ್ ಸೀಕ್ವೆನ್ಸ್ಗೆ ಬೇಕಾದ ಸೆಟ್ ಕೂಡ ಜಸ್ಟ್ ಪೊಲೀಸ್ ಸ್ಟೇಷನ್ ಮೇಲ್ಗಡೆ ಆಯಿತು, ಕೆಳಗಡೆ ಇದಾಗ್ತಾ ಇತ್ತು. ಸೊ ಈ ಫಿಲ್ಮಲ್ಲಿ ನೈಟ್ ಸೀಕ್ವೆನ್ಸಸ್ ತುಂಬಾ ಇದೆ. ನೈಟ್ ಸೀಕ್ವೆನ್ಸಸ್ ತೆಗೆಯೋದು ಸ್ವಲ್ಪ ಕಾಂಪ್ಲಿಕೇಟೆಡ್, ಲೈಟಿಂಗ್ ಡಿಪಾರ್ಟ್ಮೆಂಟ್ ಬೇಕು, ಜೊತೆಗೆ ನಾವು ತೆಗಿತಿದ್ದೆಲ್ಲ ರಿಯಲ್ ಲೊಕೇಶನ್ಸಲ್ಲಿ. ಸೊ ಸಾಕಷ್ಟು ಹೊಸ ಥರ ಕ್ಯಾಮ್ರಾಸ್ನ ವಿ ಕೆಪ್ ಟ್ರೈಯಿಂಗ್. ಅಂದರೆ ಒಂದು ಸತಿ ನಮ್ಮ ಆಫೀಸಲ್ಲಿ ವಿ ಗಾಟ್ ರೆಡ್, ಕ್ಯಾನಾನ್ 5D ಆ್ಯಂಡ್ ಸೋನಿ A7S ಮೂರನ್ನೂ ಪಕ್ಕಕ್ಕಿಟ್ಟು ಎಲ್ಲ ಥರ ಲೈಟಿಂಗ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಿದ್ವಿ. ಯಾವ ಸೀನಿಗೆ ಯಾವ ಲೊಕೇಶನ್ಗೆ ಎಂಥ ಕ್ಯಾಮ್ರಾ ಯೂಸ್ ಮಾಡಿದ್ರೆ ನಮಗೆ ಬೇಕಾದ ಔಟ್ಪುಟ್ ಸಿಗುತ್ತೆ, ಅದ್ರ ಪ್ರಕಾರನೇ ಶೂಟ್ ಮಾಡಿದ್ವಿ. ಯೂಟರ್ನ್ ಮೇಕಿಂಗ್ನ ಇನ್ನಷ್ಟು ರೋಚಕ ವಿಚಾರಗಳನ್ನ ನೋಡೋಣ ಪುಟ್ಟದೊಂದು ವಿರಾಮದ ನಂತರ.
Don't take that U-turn. Don't take that U-turn. Take that U-turn. Don't take that U-turn. Don't take that U-turn. ಯೂಟರ್ನ್ ಸಿನಿಮಾ ನೋಡಿದ್ರೆ ಅರೆ ಇದು ಹೇಗಪ್ಪ ಇಷ್ಟು ನ್ಯಾಚುರಲ್ ಆಗಿದೆ, ಹೇಗೆ ಶೂಟ್ ಮಾಡಿದ್ರು ಈ ರೋಡ್ ಸೀನ್ಸನ್ನೆಲ್ಲ ಅಂತ ನೀವು ಅಂದ್ಕೊಂಡಿರ್ತೀರಾ. ಆದರೆ ಆ ಸೀಕ್ವೆನ್ಸ್ಗಳನ್ನು ಶೂಟ್ ಮಾಡೋದಕ್ಕೆ ಪವನ್ ಕುಮಾರ್ ಆ್ಯಂಡ್ ಟೀಮ್ ಏನೆಲ್ಲ ಸಾಹಸ ಮಾಡಿತ್ತು ಗೊತ್ತಾ? ಅದನ್ನ ಪವನ್ ಜೊತೆಗೆ ಕ್ಯಾಮ್ರಾಮನ್ ಸತ್ಯ ಹೆಗಡೆ ಹೇಗೆ ವಿವರಿಸ್ತಾರೆ ನೋಡಿ. We started with the first day of the shoot was auto scene. Ready, roll camera, action. ಸೊ ಫಸ್ಟ್ ಡೇ ಆಫ್ ಶೂಟ್ ಬಂತು. ನನ್ನ ಮನಸ್ಸಲ್ಲಿ ಇಟ್ ವಾಸ್ ಅ ವೆರಿ ಡ್ರೆಡೆಡ್ ಡೇ. ಯಾಕಂದರೆ ಐ ನ್ಯೂ ದಟ್ ತುಂಬ ಪರ್ಫಾರ್ಮೆನ್ಸ್ ಡಿಮಾಂಡ್ ಮಾಡುತ್ತೆ ಈ ಸ್ಕ್ರಿಪ್ಟ್ ಅಂತ. ಸೊ ಐ ವಾಸ್ ಜೆನ್ಯೂನ್ಲಿ ಸ್ಕೇರ್ಡ್. ನಾನು ಗೌರಿನ ಕೇಳ್ತಾ ಇದ್ದೀನಿ, ಒಳಗೆ ಬಾರಿಸ್ತೀನಿ ನಾನು. ಸೊ ಈ ಸತಿ ಶೂಟಿಂಗ್ ಶುರು ಮಾಡಬೇಕಂದ್ರೆ ಆದಷ್ಟು ಲಾಂಗ್ ಲೆಂತಿ ಶಾರ್ಟ್ಸ್ ಟ್ರೈ ಮಾಡೋಣ ಅಂತ ಒಂದು ಐಡಿಯಾ ಇತ್ತು. ಯಾಕಂದರೆ ಇಟ್ಸ್ ಆ್ಯಕ್ಚುಲಿ ಅ ಚಾಲೆಂಜ್ ಫಾರ್ ಅಸ್. ಫಸ್ಟ್ ಸೀನ್ ಏನಿದೆ ಆಟೋನಲ್ಲಿ ಮಾತಾಡೋದು, ಸುಡ್ಗಾಡ್ ಅನ್ನೋ ಊರಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾಳೆ. ಸುಡ್ಗಾಡ್ ಅಲ್ಲ, ಸ್ಟುಟ್ಗಾಡ್. ಯಾವುದೋ ಒಂದು ಊರು ಬಿಡೆ. ಆಲ್ಮೋಸ್ಟ್ 3.5 minute ಲೆಂತಿ ಸೀಕ್ವೆನ್ಸ್ ಅದು. ಸೊ ಈ ಫಿಲ್ಮಲ್ಲಿ ಆ ಥರದ್ದು ಒಂದಿಷ್ಟು ಪ್ರಯತ್ನಗಳನ್ನ ಮಾಡಿದ್ದೀವಿ. ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ವಿ. ಒಂದು ಸಿನಿಮಾನಲ್ಲಿ ಮಾಡಿದ್ದೀವಿ, ಇದರಲ್ಲಿ ಸೆಟಲ್ಡ್ ಆಗಿ ಮಾಡೋಣ ಅಂತ ಇರಲಿಲ್ಲ. ಬಟ್ ಇಟ್ ವಾಸ್ ಗುಡ್. ಆ ಟೆಕ್ನಿಕಲ್ ಚಾಲೆಂಜಸ್ನೇ ನಾವು ಇಷ್ಟಪಡೋದ್ರಿಂದ ಅದನ್ನು ಸಾಲ್ವ್ ಮಾಡಿದಾಗ ಒಂಥರ ಖುಷಿ ಕೊಡ್ತಾ ಇತ್ತು. ಫಸ್ಟ್ ಆಫ್ ಆಲ್ ಈ ವಯಸ್ಸಿಗೆ ಬೇಕಾ ನಿಮಗೆ ಇದೆಲ್ಲ, ಈ ಫೇಸ್ಬುಕ್ ವಾಟ್ಸ್ಆ್ಯಪ್? ನೈಟ್ ಸೀಕ್ವೆನ್ಸ್ ಬೈಕಲ್ಲಿ ಹೋಗ್ತಾರಲ್ಲ, ದಟ್ ವಾಸ್ ಕ್ರೇಜಿ. ರೆಡಿ, ಆಕ್ಷನ್. ಈ ಆತ್ಮ ಸೋಲ್ ಅನ್ನೋದೆಲ್ಲ ಸುಳ್ಳು. ಜೀಪ್ ಇತ್ತು, ಆ ಜೀಪಿಂದಲೇ ಕ್ಯಾಮ್ರಾ, ಜೈ ಕ್ಯಾಮ್ ಎಲ್ಲಾನು ಕೂತ್ಕೊಂಡು ಒಂದು 6 ಜನ ಕೂತ್ಕೊತಾ ಇದ್ವಿ, ಫೋಕಸ್ ಫುಲ್ಲರ್ ಎಲ್ಲಾನು ಕೂತ್ಕೊಂಡು ಆ ಬೈಕಲ್ಲಿ. ಅದು ಎಷ್ಟು ಸತಿ ರೀಟೇಕ್ಸ್ ಆಗ್ತಾನೆ ಇತ್ತು ಅಂದರೆ ನಾವು ಅಂದ್ಕೊಂಡಿದ್ದು ರಾತ್ರಿ 2 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಬಿಟ್ಟು ಮನೆಗೆ ಹೋಗೋಣ, ನೆಕ್ಸ್ಟ್ ಡೇ ಮತ್ತೆ ಶೂಟಿಂಗ್ ಇದೆ ಅಂತ. ಬಟ್ ಅದೇನೇನೋ ಟೆಕ್ನಿಕಲ್ ಇಶ್ಯೂಸ್ ಆಗಿ ಡಿಲೇಗಳು ಆಗ್ತಾ ಬೈ 4:30 ನಮಗೆ ಆ್ಯಕ್ಚುಯಲ್ ಶಾರ್ಟ್ ತೆಗಿಯೋಕ್ಕೆ ಶುರು ಆಯಿತು. ಅದು ಆಗೋ ಅಷ್ಟೊತ್ತಿಗೆ ಅವತ್ತಿನ ದಿನ ಕರೆಕ್ಟಾಗಿ ಮೂನ್ ನಮಗೆ ಎಲ್ಲಿ ಬೇಕೋ ಅಲ್ಲಿ ಬಂದಿತ್ತು. ಸೊ ನಿಮಗೆ ದೆವ್ವ ಪ್ರೇತಗಳ ಮೇಲೆ ನಂಬಿಕೆ ಇಲ್ಲ? ನೋ ವೇ. ಸೊ ನಾವೇನಾದರೂ ಶಾರ್ಟ್ ಮುಂಚೆನೇ ಮುಗಿಸ್ಬಿಟ್ಟಿದ್ದರೆ ಮೂನ್ ಇನ್ನೂ ಮೇಲ್ಗಡೆ ಇತ್ತಾಗ. ಸೊ ಇವತ್ತಿಗೂ ನೀವು ಆ ಶಾರ್ಟ್ ನೋಡಿದಾಗ ಇಟ್ ಲುಕ್ಸ್ ಲೈಕ್ ನಾವೇನೋ ಗ್ರಾಫಿಕಲ್ಲಿ ಮೂನ್ ಹಾಕಿದ್ದೀವಿ ಅನ್ನೋ ಥರ. ಬಟ್ ಇಟ್ ಕೋಇನ್ಸಿಡೆಂಟ್ಲಿ ನಮಗಾಗಿದ್ದ ಡಿಲೇಗಳಿಂದ ಅದಷ್ಟು ಚೆನ್ನಾಗಿ ಆ ಒಂದು ರಿಯಲಿ ಪಿಕ್ಚರ್ಸ್ ಶಾರ್ಟ್. ಆಮೇಲೆ ಆ ಮೂನ್ ಹೊರಟೋಗುತ್ತೆ ಅಂತ 2-3 ಟೇಕ್ಸ್ನ ಮಾಡಿದ್ವಿ. ಐ ಥಿಂಕ್ ವಿ ಶಾರ್ಟ್ ಟಿಲ್ ಲೈಕ್ ಮಾರ್ನಿಂಗ್ 5:30. ಅದಾದಮೇಲೆ ಒಬ್ಳು ಹೆಂಗಸು ಬಿಳಿ ಸೀರೆಯಲ್ಲಿ ಕೂದಲು ಬಿಟ್ಕೊಂಡು ಕ್ಯಾನಲ್ ಇಟ್ಕೊಂಡು ನಿಂತಿದ್ದಾಳೆ. ವೆರಿ ಫನಿ. ಮೂರನೇದು ವೆರಿ ನೈಸ್ ಚಾಲೆಂಜಿಂಗ್ ಶಾರ್ಟ್ ವಾಸ್ ಆಕ್ಷನ್. ಶ್ರದ್ಧಾ ಮಿಂಚು. ಒಂದು ಶಾರ್ಟ್ ತೆಗಿಯೋದ್ರಲ್ಲಿ ತುಂಬ ಡಿಪಾರ್ಟ್ಮೆಂಟ್ಸ್ ಕೋಆರ್ಡಿನೇಟ್ ಆಗಬೇಕು. ಮಜಾ ಇದ್ದಿದ್ದು ಸೀಕ್ವೆನ್ಸ್ ಹೇಗೆ ಅಂದರೆ ಫ್ಲಶ್ ಆಗೋ ಸೌಂಡ್ ಬರುತ್ತೆ. ಆಚೆ ಬಂದಾಗ ವಿ ಶೋ ಹರ್ ವಾಕಿಂಗ್ ಪಾಸ್ಟ್ ದ ಡೈನಿಂಗ್ ಟೇಬಲ್. ಅಲ್ಲಿ ನಮ್ಮ ರಾಧಿಕಾ ಮತ್ತು ಆರ್ನಾ ಕೂತಿರಲ್ಲ. ದೆನ್ ದ ಕ್ಯಾಮ್ರಾ ಫಾಲೋಸ್ ಹರ್ ಕಿಚನ್ಗೆ. ಆ ಕಿಚನ್ಗೆ ಹೋದಾಗ ನಿಧಾನಕ್ಕೆ ಪಕ್ಕದ ರೂಮಿಂದ ಡೋರ್ ಓಪನ್ ಮಾಡಿ ಇವರಿಬ್ಬರು ಬಂದು ಆ ಚೇರ್ ಮೇಲೆ ಕೂತ್ಕೊಂಡು ಇವಳು ವಾಪಸ್ ಬರೋ ಅಷ್ಟೊತ್ತಿಗೆ ದೇ ವಿಲ್ ಬಿ ಪೀಲಿಂಗ್ ಆ್ಯಪಲ್ ಆ್ಯಂಡ್ ಈಟಿಂಗ್. ನಮ್ಮ ಮನೆಯಲ್ಲಿ ಅದು ಅಪಾರ್ಟ್ಮೆಂಟ್, ಅಲ್ಲೂ ನೀವು ನೋಡ್ಬೋದು ಮಿಂಚ್ ಎಫೆಕ್ಟ್ ಇದೆ. ಆ ಮಿಂಚ್ ಎಫೆಕ್ಟ್ ಹಾಕೋದಕ್ಕೆ ಬೇರೆ ಪಕ್ಕದ ಯಾವುದೋ ರೋಡಲ್ಲಿ ಇದ್ದಿದ್ದು ಬಿಲ್ಡಿಂಗ್ ಮೇಲೆ ಹೋಗ್ಬಿಟ್ಟು ಆ ಲೈಟ್ ಇಟ್ಟಿದ್ವಿ. ಅವ್ರು ಪೊಲೀಸ್ನ ಕರೆಸಿ ಅರ್ಧ ಗಂಟೆ ಶೂಟಿಂಗ್ ಎಲ್ಲ ಸ್ಟಾಪ್ ಎಲ್ಲ ಮಾಡಿಸಿದ್ರು. ಸೊ ಈ ಲೆಂತಿ ಶಾರ್ಟ್ಸ್ ತೆಗಿಯೋದು ತುಂಬ ಕಷ್ಟ. ಬಟ್ ಇವೆಂಚುಲಿ ವೆನ್ ಯು ಸೀ ಇಟ್ ಆನ್ ಸ್ಕ್ರೀನ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಸೊ ದೀಸ್ ಆರ್ ನೈಸ್ ಟ್ರಿಕ್ಸ್ ನನಗೆ. ಮತ್ತು ಅವಾಗ ತಾನೇ ನನಗೆ ಮತ್ತೆ ಹೊಸದಾಗಿ ಪರಿಚಯ ಆಗಿದ್ದು DOP ಬಂದು ಅದ್ವೈತ. ಮೊದಲನೇ ಸಲ ರಾಧಿಕಾ ಮತ್ತು ಶ್ರದ್ಧಾನ ನಾವು ಫೇಸ್ ಟು ಫೇಸ್ ನೋಡ್ತು ಆ ಸೀನಲ್ಲಿ. ಸುಮ್ಮನೆ ತುಂಬ ಕವರೇಜ್ ಥರ ನ್ಯಾಚುರಲಾಗಿ ಶೂಟ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಮತ್ತು ಇಡೀ ಸಿನಿಮಾಲಿ ಆ ತರಹದ ಒಂದು ಹಾರರ್ ಥ್ರಿಲ್ಲರ್ ಥರ ಎಫೆಕ್ಟು ಕೊಟ್ಟಿಲ್ಲದೆ ಇರೋದ್ರಿಂದ ಇವೆರಡರ ಮಧ್ಯೆ ಒಂದು ಮಿಡ್ ಗ್ರೌಂಡಲ್ಲಿ ಅದಕ್ಕೊಂದು ಡ್ರಾಮಾ ಕ್ರಿಯೇಟ್ ಮಾಡಬೇಕಾಗಿತ್ತು. ಹಾಗಾಗಿ ತುಂಬ ಸಟಲ್ ಆಗಿ ಅವ್ರಿಗೊಂದು ಹಾರ್ಶ್ ಹೈಲೈಟ್ ಪ್ಲೇಸ್ ಮಾಡಿದ್ವಿ. ಮಗಳು ಆ್ಯಪಲ್ ತೊಗೊಂಡು ಆ್ಯಪಲ್ ತಿಂದ್ಕೊಂಡು ಹಿಂಗೆ ಹೋಗ್ತಾಳೆ.
ಹೋದ ತಕ್ಷಣ ಅವ್ರಿಗೆ ಕಣ್ಣೆತ್ತಾರೆ, ಕಣ್ಣೆತ್ತಿದ ತಕ್ಷಣ ಇರ್ ಇಸ್ ಒನ್ ಗ್ಲಿಂಟ್, ಅದೊಂದು ಚಿಕ್ಕ ಗ್ಲಿಂಟ್ ಬರುತ್ತೆ ಅವ್ರ ಕಣ್ಣಲ್ಲಿ ಮಾತ್ರ. ಸೊ ಆ ಥರದ್ದೊಂದು ಸಣ್ಣ ಡ್ರಾಮ್ಯಾಟಿಕ್ ಎಲಿಮೆಂಟನ್ನು ಯೂಸ್ ಮಾಡ್ಕೊಂಡು ಆ ಸೀನ್ನ ಕಂಪೋಸ್ ಮಾಡಿದ್ವಿ. ಸೊ ನನಗೆ ಈ ಒಂದು ಪಾತ್ರನ ಹೇಗೆ ಹ್ಯಾಂಡಲ್ ಮಾಡೋದು, ಯಾವ ಥರ ಇದನ್ನು ಅಪ್ರೋಚ್ ಮಾಡಬೇಕು ಅಂತೆಲ್ಲ ಸ್ವಲ್ಪ ಸಾಕಷ್ಟು ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಪವನ್ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಇದು ಇಲ್ಲ ಜಸ್ಟ್ ಕೀಪ್ ಇಟ್ ನ್ಯಾಚುರಲ್. ನಿಕೋಲ್ ಕಿಡ್ಮನ್ದು ದಿ ಅದರ್ಸ್ ಫಿಲ್ಮ್ ಎಲ್ಲ ಅದನ್ನೆಲ್ಲ ನೋಡ್ತಾ ಇದ್ದೆ. ಸೆಟ್ಟಲ್ಲಿರುವಾಗ ಯಾವಾಗ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತಿತ್ತಲ್ಲ, ಇಲ್ಲ ಬೇಡ ನಾರ್ಮಲ್ ಆಗಿ ಇದನ್ನ ಇಡೋಣ ಅಂತೆಲ್ಲ ಹೇಳ್ತಾ ಇದ್ರು. ಒಂದ್ಸಲಿ ಐ ರಿಮೆಂಬರ್ ಇವನ್ ಶ್ರದ್ಧಾ ವಾಸ್ ಸೇಯಿಂಗ್, ರಾಧಿಕಾ ನೀನು ಆ ಥರ ಲುಕ್ ಕೊಡಬೇಡ, ನನಗೆ ಭಯ ಆಗ್ತಾ ಇದೆ ಅಂತ. ಇವತ್ತು ಫ್ಲೈಓವರ್ ಮೇಲೆ ಡಿವೈಡರ್ ಬ್ಲಾಕ್ನ ಮೂವ್ ಮಾಡಿದ್ದು ನೀನು. ಒನ್ ಆಫ್ ದ ಟರ್ನಿಂಗ್ ಪಾಯಿಂಟ್ಸ್ ಇನ್ ದ ಫಿಲ್ಮ್, ಬಿಕಾಸ್ ಆ ಸೀನಿಂದ ಆಚೆ ಫಿಲ್ಮ್ ಬೇರೆ ಟ್ರ್ಯಾಕಲ್ಲಿ ಹೋಗೋಕ್ಕೆ ಶುರು ಆಗುತ್ತೆ. ಯಾಕೆ ಸಾಯಿಸ್ತೀನಿ ನನ್ನ ಮಗುನ? ಇಲ್ಲ, ನಾನು ಹಾಗೇನು ಮಾಡಲಿಲ್ಲ. ಆ್ಯಂಡ್ ಪೊಲೀಸ್ ಸ್ಟೇಷನ್ದು ಮೋಸ್ಟ್ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್ ಬಂದು ಸಿಂಗಲ್ ಶಾಟ್ ಒಂದಿದೆ. ಅದನ್ನು ನಾವು ಪೊಲೀಸ್ ಸ್ಟೇಷನ್ ಡಿಸೈನ್ ಮಾಡಬೇಕಂದ್ರೇ ಆ ಒಂದು ಸಿಂಗಲ್ ಶಾಟ್ನ ಇಟ್ಕೊಂಡೇ ಡಿಸೈನ್ ಮಾಡಿದ್ದು. ನಾಯಕ್ ಕ್ಯಾರೆಕ್ಟರ್ ಡೋರಿಂದ ಆಚೆ ಬರ್ತಾರೆ, ಬಂದಮೇಲೆ ಅಲ್ಲಿಂದ ಕಂಟಿನ್ಯೂ ಆಗೋ ಶಾಟು ಸೆಲ್ ಒಳಗೆ ಹೋಗಿ ಸೆಲ್ಲಿಂದ ಆಚೆ ಬಂದು ಮತ್ತೆ SI ರೂಮ್ಗೆ ಹೋಗಿ SI ರೂಮಲ್ಲಿ ಅವನಿಗೊಂದು ರೌಂಡ್ ಹೊಡೆದು ಚೇರಿಗೆ, ಆಮೇಲೆ ಆಚೆ ಹೋಗೋವರೆಗೂ ಒಂದೇ ಶಾಟ್ ಹೋಗುತ್ತೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್. ಆ ಲೈಟಿಂಗ್ ಕೋಆರ್ಡಿನೇಷನ್, ಅವ್ನು ಬಂದು ಕೂತಾಗ ಮಿಂಚು ಬರೋ ಅಂಥದ್ದು ಒನ್ ಆಫ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಸೀಕ್ವೆನ್ಸ್ ನಾವು ಪೊಲೀಸ್ ಸ್ಟೇಷನಲ್ಲಿ ಮಾಡಿದ್ದು. ಆ ಶಾರ್ಟಲ್ಲಿ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಸೆಟ್ ಹೆಂಗಿತ್ತು ಅಂತ ನಾವು ಎಲ್ಲಿ ಲೈಟ್ ಇಟ್ಟರು ಎಲ್ಲ ಕಾಣೋದು. ಆ ಇಡೀ ಸೀನಲ್ಲಿ ನನಗೆ ಮತ್ತು ನನ್ನ ಟೀಮ್ಗೆ ಕೆಲಸ ಇದ್ದಿದ್ದು, ಮೇಜರ್ ಕೆಲಸ ಇದ್ದಿದ್ದು ಇರೋ ಲೈಟನ್ನ ಎಲ್ಲಿ ಕಟ್ ಮಾಡ್ಬೋದು ಅಂತ. ಕರೆಕ್ಟಾಗಿ ಅವ್ರು ಹೋಗೋ ಟೈಮಲ್ಲಿ ಬಾಗಿಲು ಮುಚ್ಕೊಂಡ್ಬಿಡೋದು. ಒಂದು 15-20 ರಿಹರ್ಸಲ್ ಮಾಡಿದ್ವಿ. ಅದಾದಮೇಲೆ ಒಂದು 8-10 ಟೇಕ್ ಆದಮೇಲೆ ಫೈನಲ್ ಆಗಿದ್ದು ಶಾರ್ಟ್ ಅದು. ಚಕ್ರವರ್ತಿ ಟ್ರೈ ಮಾಡ್ತೀನಿ ನೀವು. ಕಟ್ ಸರ್, ಪ್ರಜ್ವಲ್ ಇದ್ದಾನ ಈ ಸೀನಲ್ಲಿ. ಯೂಟರ್ನ್ ಸಿನಿಮಾದ ಮೇಕಿಂಗ್ ಕಥೆ ಕೇಳಿ ನೋಡಿ ನಿಮಗೆ ಒಂದು ಸಿನಿಮಾವನ್ನ ಹೇಗೆಲ್ಲ ಮಾಡ್ತಾರೆ, ಡೈರೆಕ್ಟರ್ ಪವನ್ ಕುಮಾರ್ ವರ್ಕಿಂಗ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ಗೊತ್ತಾಗಿರುತ್ತೆ. ಅಂದ್ಹಾಗೆ ಹೀಗೂ ಸಿನಿಮಾ ಮಾಡಬಹುದು ಅನ್ನೋ ಥಾಟ್ ಎಲ್ರಿಗೂ ಸಿಗ್ಲಿ ಅನ್ನೋದೇ ಪವನ್ ಕುಮಾರ್ ಈ ವಿಡಿಯೋಸ್ ಮಾಡಿರೋದ್ರ ಹಿಂದಿನ ಉದ್ದೇಶವಂತೆ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.